ಸ್ವಾಮಿ ಶರಣಂ. ಶಬರಿಮಲೆಯಲ್ಲಿ 10 ರಿಂದ 50 ವರ್ಷದ ಆ ತಾಯಂದಿರಿಗೆ ಅವಕಾಶವಿಲ್ಲ. ಅದರಲ್ಲೂ ವಿಶೇಷವಾಗಿ 14/1/2026 ಮಕರ ಜ್ಯೋತಿಯ ದಿನ ಆ ಸಂಜೆ ಭಗವಂತನಿಗೆ ತಿರುವಾಭರಣವನ್ನು ತೊಡಿಸಿ ತಿರುವಾಭರಣ ಭೂಷಿತನನ್ನಾಗಿ ಕಂಡು ಪುನೀತರಾಗುವ ಆ ಭಕ್ತರಿಗೆ ಆನಂದದ ಪರಿಮಿತಿಯೇ ಇರುವುದಿಲ್ಲ. ಆದರೆ ಆ ಭಗವಂತನನ್ನ ಈ ತಿರುವಾಭರಣ ಭೂಷಿತನನ್ನಾಗಿ ಕಾಣುವಂತಹ ಸೌಭಾಗ್ಯ ಎಲ್ಲ ತಾಯಂದರಿಗೆ ಮತ್ತೊಮ್ಮೆ ಆ ಭಗವಂತ ಅವಕಾಶವನ್ನು ಕೊಡ್ತಾರೆ. ಆ ವಿಶೇಷವಾದ ವಿವರವನ್ನು ಇಂದಿನ ಸ್ತ್ರೀಯರ ಶಬರಿಮಲೆ ಎಂದು ಹೆಸರುವಾಸಿಯಾಗಿರುವಂತಹ ಒಂದು ದೇವಾಲಯದಲ್ಲಿ ವಿಶೇಷವಾದ ಹಬ್ಬವನ್ನು ಆಚರಿಸುವಂತಹ ಮಹೋನ್ನತವಾದ ಸಂಗತಿಯನ್ನು ನಿಮ್ಮ VSS ಮೀಡಿಯಾ ಆನ್ಲೈನ್ ಚಾನಲ್ ಒತ್ತು ತಂದಿದೆ. ಅದಕ್ಕಾಗಿ ತಪ್ಪದೆ ಎಲ್ಲರೂ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವಿಶೇಷವಾಗಿ ಆ ತಾಯಂದರಿಗೆ ಈ ಒಂದು ದೇವಾಲಯದ ಈ ವಿಡಿಯೋ ಸಮರ್ಪಿಸಲಾಗುತ್ತಿದೆ. ಸ್ವಾಮಿ ಶರಣಂ. ದೇವರ ನಾಡು ಕೇರಳದ ಪದನಂತಿಟ್ಟ ಜಿಲ್ಲೆಯಲ್ಲಿ ಶಬರಿಮಲೆ ಇದೆ. ಅದೇ ಪದನಂತಿಟ್ಟ ಜಿಲ್ಲೆಯ ಪೆರುನಾಡ್ ಪಂಚಾಯಿತಿಯ ರಾಣಿ ಪೆರುನಾಡು ಕಕ್ಕಟ ಕೊಯ್ಕಾಲ್ ಶ್ರೀಧರ್ಮಶಾಸ್ತ್ರ ಆಲಯದಲ್ಲಿ ಆ ಆಲಯವನ್ನು ಸ್ತ್ರೀಯರ ಶಬರಿಮಲೆ ಎಂದು ಕರೆಯಲಾಗುತ್ತೆ. ಯಾಕೆಂದರೆ ಆ ತಿರುವಾಭರಣವನ್ನು ಆ 14, 15, 16, 17, 18, 19 ಈ 6 ದಿನಗಳ ಕಾಲ ಆ ಧರ್ಮಶಾಸ್ತ್ರನಿಗೆ ತೊಡಿಸಿರುವಂತಹ ದೃಶ್ಯಗಳನ್ನು ಅಲ್ಲಿನ ಭಕ್ತಾದಿಗಳು ನೋಡಿರ್ತಾರೆ. ಆ ಆಭರಣ 20/1/2026 ಬೆಳಿಗ್ಗೆ ಆ ಒಂದು ಸನ್ನಿಧಾನವನ್ನು ಮುಚ್ಚುವ ಕೆಲವು ಕ್ಷಣದ ಮುಂಚೆ ಆ ಒಂದು ಭಗವಂತನ ಸನ್ನಿಧಾನದಿಂದ ಪಂದಳಕ್ಕೆ ಹಿಂತಿರುಗುತ್ತೆ. ಪಂದಳಕ್ಕೆ ಹಿಂತಿರುಗುವ ಮೊದಲು ಈ ಪೆರುನಾಡು ಕಕ್ಕಟ ಕೊಯ್ಕಾಲ್ ಶ್ರೀಧರ್ಮಶಾಸ್ತ್ರ ಆಲಯಕ್ಕೆ ತೆರಳಿ ಅಲ್ಲಿ ಆ ಭಗವಂತನಿಗೆ ಈ ಸ್ವಾಮಿ ಅಯ್ಯಪ್ಪನ ತಿರುವಾಭರಣವನ್ನು ತೊಡಿಸಲಾಗುತ್ತದೆ. ಪಂದಳ ರಾಜವಂಶಸ್ಥರು ಆ ಭಗವಂತನಿಗಾಗಿ ನೀಡಿದಂತಹ ಈ ಮಹೋನ್ನತವಾದ ಆಭರಣವನ್ನು ಏಕೆ ಪೆರುನಾಡಿನ ಆ ಒಂದು ಕಕ್ಕಟ ಕೊಯ್ಕಾಲ್ ಶ್ರೀಧರ್ಮಶಾಸ್ತ್ರನಿಗೆ ತೊಡಿಸಲಾಗುತ್ತದೆ ಎಂಬ ವಿಚಾರವನ್ನು ತಿಳಿದುಕೊಳ್ಳಲಿಕ್ಕೆ ನಾವು ಪ್ರಯತ್ನ ಪಟ್ಟಾಗ ಎಷ್ಟು ಅತ್ಯದ್ಭುತವಾದ ವಿಚಾರ ಇದೆ ಎಂಬುದನ್ನು ನೋಡೋಣ ಬನ್ನಿ. ಸ್ವಾಮಿ ಶರಣಂ. ಈ ಒಂದು ವಿಶೇಷವಾದ ವಿಡಿಯೋದ ಪ್ರಾರಂಭದಲ್ಲೇ ನಾವು ತಿಳಿಸಿದಂತೆ ಆ ದೇವಾಲಯ ಸ್ತ್ರೀಯರ ಶಬರಿಮಲೆ. ಪಾಂಡ್ಯ ವಂಶದ ಶ್ರೀ ರಾಜಶೇಖರ ಪಾಂಡ್ಯರು ಶಬರಿಮಲೆ ದೇವಾಲಯವನ್ನು ನಿರ್ಮಾಣ ಮಾಡುವಂತಹ ಕಾಲಘಟ್ಟದಲ್ಲಿ ಆ ಒಂದು ಶಬರಿಮಲೆಯಿಂದ 50 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಪೆರುನಾಡು ಆ ಒಂದು ಕಕ್ಕಡ ಕೊಯ್ಕಾಲ್ ಶ್ರೀಧರ್ಮಶಾಸ್ತ್ರನ ಆಲಯ ಎಲ್ಲಿದೆ ಅಲ್ಲಿ ಕೆಲ ಕಾಲ ವಿಶ್ರಾಂತಿ ಪಡೆದಿದ್ದರಂತೆ. ಆ ಸಮಯದಲ್ಲಿ ಕೇವಲ 25 ಕುಟುಂಬಗಳು ಮಾತ್ರ ಆ ಒಂದು ಗ್ರಾಮದಲ್ಲಿ ವಾಸಿಸುತ್ತಿದ್ದು ಆ ಕುಟುಂಬಸ್ಥರೆಲ್ಲರೂ ಆ ಒಂದು ಶಬರಿಮಲೆಯ ದೇವಾಲಯದ ನಿರ್ಮಾಣ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು ಎಂಬ ವಿಶೇಷವಾದ ಮಾಹಿತಿ ಆ ಪೆರುನಾಡು ಪಂಚಾಯತಿಯಲ್ಲಿರುವಂತಹ ಕಕ್ಕಟ ಕೊಯ್ಕಾಲ್ ಶ್ರೀಧರ್ಮಶಾಸ್ತ್ರ ಆಲಯದ ಮತ್ತೊಂದು ಮಹೋನ್ನತ ವಿಚಾರ. ಆ 25 ಕುಟುಂಬಗಳಲ್ಲಿ ಪಾಲಮುಟ್ಟ ಎಂಬ ಒಂದು ಕುಟುಂಬಕ್ಕೆ ಸೇರಿದಂತಹ ಆ ಒಂದು ವಿಚಾರದಲ್ಲಿ ಆ ಪಾಲಮುಟ್ಟದವರೇ ವಲಿಯ ಕಡತ್ತ ಸ್ವಾಮಿ ಎಂಬ ಒಂದು ವಿಚಾರ ಅಡಗಿದೆ. ಅದು ಸತ್ಯವಾದ 18 ಮೆಟ್ಟಿಲಿನ ಎಡಭಾಗದಲ್ಲಿ ಆ ವಲಿಯ ಕಡತ್ತ ಸ್ವಾಮಿಗೆ ಆ ಸ್ವಾಮಿ ಅಯ್ಯಪ್ಪನು ಆ ಶಬರಿಮಲೆಯಲ್ಲಿ ಸ್ಥಾನವನ್ನು ಕೊಟ್ಟಿದ್ದಾರೆ. ಅದು ಕೂಡ ಈ ಒಂದು ಪೆರುನಾಡಿನ ಶ್ರೀಧರ್ಮಶಾಸ್ತ್ರ ಆಲಯಕ್ಕೆ ಸೇರಿದಂತಹ ಮತ್ತೊಂದು ಮಹೋನ್ನತವಾದ ವಿಚಾರ. ಸ್ವಾಮಿ ಶರಣಂ. ಏಕೆ ಈ ಒಂದು ಪೆರುನಾಡಿನ ಕಕ್ಕಟ ಕೊಯ್ಕಾಲ್ ಶ್ರೀಧರ್ಮಶಾಸ್ತ್ರನ ಆಲಯದಲ್ಲಿ ಆ ಭಗವಂತನ ತಿರುವಾಭರಣವನ್ನು ತೊಡಿಸಲಾಗುತ್ತದೆ ಎಂಬ ಪ್ರಶ್ನೆ ಎಲ್ಲರನ್ನ ಕಾಡುತ್ತೆ. ಈ ಪ್ರಶ್ನೆಗೆ ಉತ್ತರವನ್ನು ಪ್ರಾರಂಭದಲ್ಲೇ ನೀಡಿದ್ದೇವೆ. ಯಾಕೆ ಅಂದರೆ ಆ ರಾಜ ಪರಂಪರೆಯ ಮಾತೆಯಂದಿರು ಮತ್ತು ಆ ಸುತ್ತಮುತ್ತಲಿನ ಗ್ರಾಮಸ್ಥರಿನ ಆ ಒಂದು ಮಹಿಳೆಯರಿಗಾಗಿ ಆ ಭಗವಂತನ ಸನ್ನಿಧಾನವನ್ನು ವಿಶೇಷವಾಗಿ ನಿರ್ಮಾಣ ಆಗಿದೆ. ಅದಕ್ಕಾಗಿ ಅವರೆಲ್ಲರೂ ಆನಂದ ಪಡಬೇಕೆಂಬ ಕಾರಣದಿಂದ ಆ ತಿರುವಾಭರಣವನ್ನು ಇಂದು 21/6/2026 ಬುಧವಾರ ಆ ಭಗವಂತನ ಸನ್ನಿಧಾನದಲ್ಲಿ ತೊಡಿಸಲಾಗುತ್ತೆ. ಈ 21/6/2026 ಅಂದರೆ ಮಕರ ಜ್ಯೋತಿಯ 8ನೇ ದಿನ ಈ ಒಂದು ಪೆರುನಾಡಿನಲ್ಲಿ ಈ ಉತ್ಸವ ಹಬ್ಬ ಎಲ್ಲವೂ ನೆರವೇರುತ್ತೆ. ಜ್ಯೋತಿಯ ದಿನ 15ನೇ ತಾರೀಕೇನಾದರೂ ಬಂದರೆ
22ನೇ ತಾರೀಕು ಜನವರಿ 22ನೇ ತಾರೀಕು ಆ ಪೆರುನಾಡಿನಲ್ಲಿ ಉತ್ಸವ ಜರುಗುತ್ತೆ. ಈ ಉತ್ಸವದಲ್ಲಿ ಪ್ರಮುಖವಾಗಿ ಆ ಆಭರಣಗಳನ್ನು ಅಲ್ಲಿನ ಧರ್ಮಶಾಸ್ತ್ರನಿಗೆ ತೊಡಿಸಲಾಗುತ್ತದೆ. ಮತ್ತು ಅದೇ ರೀತಿ ಮಣಿಮಂಟಪದ ಆ ತಿಡಂಬು ಉತ್ಸವ ಏನು ಮಣಿಮಂಟಪದಲ್ಲಿ ನೆರವೇರುತ್ತೆ, ಆ ತಿಡಂಬು ಉತ್ಸವ ಆನೆಯ ಮೇಲೆ ಅಂಬಾರಿಯಲ್ಲಿ ಆ ಒಂದು ತಿಡಂಬು ಉತ್ಸವವನ್ನು ಇಟ್ಟು ಆ ಒಂದು ಪೆರುನಾಡಿನ ಆ ಒಂದು ದೇವಾಲಯದ ಆವರಣದಲ್ಲಿ ಉತ್ಸವವನ್ನು ನಡೆಸಲಾಗುತ್ತದೆ. ಇದು ಕೂಡ ಆ ಒಂದು ಶಬರಿಮಲೆಯಲ್ಲಿ ಆ 5 ದಿನಗಳು ಉತ್ಸವ ನಡೆಯುವಂತೆ ಮತ್ತೊಂದು ಮಹೋನ್ನತವಾದ ಉತ್ಸವ ಪೆರುನಾಡಿನಲ್ಲಿ ನಡೆಯುತ್ತೆ ಎಂಬ ಒಂದು ವಿಶೇಷವಾದ ವಿಚಾರ. ಏಕೆ ಈ ದೇವಾಲಯ ನಿರ್ಮಾಣವಾಯಿತು ಅನ್ನೋ ವಿಚಾರಕ್ಕೆ ಬರೋದಾದರೆ, ಪಾಂಡ್ಯರಾಜನಾದ ರಾಜಶೇಖರನು ಶಬರಿಮಲೆ ದೇವಾಲಯವನ್ನು ನಿರ್ಮಾಣ ಮಾಡಿದಾಗ ಅದು ಮಕರ ಸಂಕ್ರಮಣ ಕಾಲಕ್ಕಾಗಿ ಮಾತ್ರ ತೆರೀತಾ ಇತ್ತು. ಆಗ ಮಾತ್ರ ಆ ಭಗವಂತ ನಾನು ದರ್ಶನ ಕೊಟ್ಟು ನಿಮಗೆಲ್ಲರಿಗೂ ಆ ಮಕರ ಜ್ಯೋತಿಯ ರೂಪದಲ್ಲಿ ದರ್ಶನ ಕೊಡ್ತೇನೆ ಅಂತ ಹೇಳಿದ್ದ ವಿಚಾರ ತಿಳಿದುಕೊಂಡ ನಂತರ ಪ್ರತಿನಿತ್ಯವೂ ಆ ಧರ್ಮಶಾಸ್ತ್ರನನ್ನು ಆರಾಧಿಸಬೇಕೆಂದು ಕಾರಣದಿಂದ ಪಾಂಡ್ಯರಾಜನಾದ ರಾಜಶೇಖರನು ನಿರ್ಮಾಣ ಮಾಡಿದಂತಹ ಈ ದೇವಾಲಯವೇ ಪೆರುನಾಡಿನ ಕಕ್ಕಡ ಕೋಯಿಕಾಲ್ ಶ್ರೀ ಧರ್ಮಶಾಸ್ತ್ರ ದೇವಾಲಯ. ಸ್ವಾಮಿ ಶರಣಂ. ಪೆರುನಾಡಿನ ಈ ಕಕ್ಕಡ ಕೋಯಿಕಾಲ್ ಶ್ರೀ ಧರ್ಮಶಾಸ್ತ್ರ ದೇವಾಲಯವು ಪಂಪಾ ಮತ್ತು ಕಕ್ಕಡ್ ಈ ಎರಡೂ ನದಿಯ ಸಂಗಮದ ಆ ಒಂದು ನದಿಯ ತೀರದಲ್ಲಿ ಇದ್ದು, ತಿರುವಳ್ಳ ರೈಲ್ವೆ ನಿಲ್ದಾಣದಿಂದ 41 ಕಿಲೋಮೀಟರ್ ದೂರದಲ್ಲಿ ಈ ಒಂದು ದೇವಾಲಯ ಇದೆ. ಈ ದೇವಾಲಯದಲ್ಲಿ ವಿಶೇಷವಾಗಿ ನೀರಾಂಜನಂ ಮತ್ತು ಎಳ್ಳು ಪಾಯಸ ಮತ್ತು ಭಗವಂತನಿಗೆ ಹೇಗೆ ಶಬರಿಮಲೆಯಲ್ಲಿ ಆ ಒಂದು ಅರವಣ ಪಾಯಸವನ್ನು ಮಾಡ್ತಾರೆ, ಅದೇ ರೀತಿ ಇಲ್ಲಿ ಎಳ್ಳು ಪಾಯಸವನ್ನು ವಿಶೇಷವಾಗಿ ನೈವೇದ್ಯವನ್ನು ಸಮರ್ಪಿಸುತ್ತಾರೆ. ಇಂದು ಮಧ್ಯಾಹ್ನ 1 ಗಂಟೆಯಿಂದ ಆ ಭಗವಂತನ ಸನ್ನಿಧಾನದಲ್ಲಿ ಸರತಿ ಸಾಲಿನಲ್ಲಿ ಭಕ್ತ ಜನಸಾಗರ ಹರಿದು ಬಂದು ವಿಶೇಷವಾಗಿ ಆ ಮಾತೆಯೆಂದರು ಬಂದು ಪೆರುನಾಡಿನಲ್ಲಿ ಆ ತಿರುವಾಭರಣ ಭೂಷಿತನಾಗಿ ಸರ್ವಾಭರಣ ಭೂಷಿತನಾಗಿ ಆ ಕಕ್ಕಡ ಕೋಯಿಕಾಲ್ ಶ್ರೀಧರ್ಮಶಾಸ್ತ್ರನನ್ನು ಕಣ್ತುಂಬಿಕೊಂಡು ಆ ಭಗವಂತ ಶಬರಿಮಲೆಯಲ್ಲಿ ಹೇಗೆ ಆ ಒಂದು ಆನಂದವನ್ನು ಅನುಭವಿಸ್ತಾರೋ ಅದೇ ಆನಂದವನ್ನು ಆ ತಾಯಂದಿರೆಲ್ಲರೂ ಅನುಭವಿಸಿದ್ದಾರೆ. ಇದು ಮತ್ತೊಂದು ಆ ಸ್ತ್ರೀಯರ ಶಬರಿಮಲೆ ಎನ್ನಲಿಕ್ಕೆ ಮತ್ತೊಂದು ಆ ಮಹೋನ್ನತವಾದ ಕಾರಣ ಇದಾಗಿದೆ. ಸ್ವಾಮಿ ಶರಣಂ. ಸರ್ವಾಭರಣ ಭೂಷಿತನಾಗಿ ತಿರುವಾಭರಣ ಭೂಷಿತನಾಗಿ ಆ ಧರ್ಮಶಾಸ್ತ್ರನನ್ನು 3 ದೇವಾಲಯಗಳಲ್ಲಿ ನಾವು ಕಾಣಬಹುದಾಗಿದೆ. ಒಂದು ಶಬರಿಮಲೆ ಶ್ರೀ ಧರ್ಮಶಾಸ್ತ್ರನ ಆಲಯ, ಅದು ಮಕರ ಜ್ಯೋತಿಯ ದಿನದಿಂದ. ಮತ್ತೊಂದು ನಾವು ಈಗ ತಿಳಿಸಿದಂತೆ ಪೆರುನಾಡಿನ ಕಕ್ಕಡ ಕೋಯಿಕಾಲ್ ಶ್ರೀ ಧರ್ಮಶಾಸ್ತ್ರ ದೇವಾಲಯ, ಮತ್ತೊಂದು ಪಂದಳ ಕೋಯಿಕಾಲ್ ಶ್ರೀ ಧರ್ಮಶಾಸ್ತ್ರ ದೇವಾಲಯದಲ್ಲಿ. ಈ 3 ದೇವಾಲಯಗಳು ಶಬರಿಮಲೆಯ ತ್ರಿಭುಜಗಳು ಎಂದರೆ ಆ ಒಂದು ವಿಶೇಷವಾದ ಪದಕ್ಕೆ ಅರ್ಥವನ್ನು ನಾವು ಕಲ್ಪಿಸಿಕೊಳ್ಳಬಹುದು. ಯಾಕೆಂದರೆ ಆ ಪಂದಳ ಅರಮನೆಯು ಮುಖ್ಯವಾಗಿ ಆ ಪಾಂಡ್ಯ ವಂಶಸ್ಥರ ಒಂದು ರಾಜಧಾನಿಯಾಗಿದ್ದು, ಆ ರಾಜಧಾನಿಯಿಂದ ತಿರುವಾಭರಣವು ಹೊರಟು ಶಬರಿಮಲೆ ಸೇರುತ್ತೆ. ಶಬರಿಮಲೆ ಸೇರುವ ಮೊದಲು ಆ ಪೆರುನಾಡಿನಲ್ಲಿ ವಿಶೇಷವಾಗಿ ಆ ಒಂದು ಆಭರಣವನ್ನು ತೆರೆದು ಅಲ್ಲಿನ ಎಲ್ಲ ಕುಟುಂಬಸ್ಥರಿಗೆ ಅದನ್ನು ಆ ಒಂದು ಪ್ರದರ್ಶಿಸಿ ಆ ಭಗವಂತನನ್ನು ನಮಸ್ಕರಿಸುವಂತಹ ಮತ್ತೊಂದು ಆ ಒಂದು ವಿಶೇಷವಾದ ಒಂದು ವಿಚಾರವಿದೆ. ಅರಕಲ್ ಕುಟುಂಬ ಎಂಬ ಒಂದು ವಿಶೇಷವಾದ ಕುಟುಂಬದ ಆ ಒಂದು ಸದಸ್ಯರು ಆ ತಿರುವಾಭರಣವನ್ನು ಹೊತ್ತು ಬರ್ತಾರೆ. ಈ ಹೊತ್ತು ಬರುವಂತಹ ಆ ಒಂದು ಕುಟುಂಬಸ್ಥರು ಸೇರಿದವರು ಕೂಡ ಪೆರುನಾಡಿಗೆ ಸೇರಿದವರಾಗಿದ್ದಾರೆ. ಈ ಎಲ್ಲ ವಿಚಾರಗಳನ್ನು ಒಳಗೊಂಡಂತಹ ಈ ಪೆರುನಾಡಿನ ಧರ್ಮಶಾಸ್ತ್ರ ದೇವಾಲಯದ 100 ಮೀಟರ್ ದೂರದಲ್ಲಿ ಆ ಮಧುರ ಮೀನಾಕ್ಷಿ ಸೂರಿಗುಣಿಯಾದ ಮಾಳಿಗೆಪುರತಮ್ಮನ ದೇವಾಲಯವಿದ್ದು, ಇಂದು ಅಲ್ಲಿ ಎಲ್ಲಿ ನೋಡಿದರೂ ಕೂಡ ಆ ಒಂದು ವಿದ್ಯುತ್ ಶಕ್ತಿಯ ಅಲಂಕಾರ, ಬಣ್ಣ ಬಣ್ಣದ ರಂಗೋಲಿಗಳಿಂದ ಆ ಒಂದು ಸುಮಂಗಲಿಯರು ಆ ತಿರುವಾಭರಣವನ್ನು ಸ್ವಾಗತಿಸಿಕೊಂಡು ಆ ಭಗವಂತನ ಮುಂದೆ ಆ ಒಂದು ನಾಮಸ್ಮರಣೆಯನ್ನು ಮಾಡುತ್ತಾ ಒಂದು ವಿಶೇಷವಾದ ಹಬ್ಬವನ್ನು ಆಚರಿಸಿ ಪ್ರತಿಯೊಂದು ಮನೆಯಲ್ಲೂ ಸ್ವಾಮಿ ಶರಣಂ, ಅಯ್ಯಪ್ಪ ಶರಣಂ, ದೇವನ್ ಶರಣಂ, ದೇವಿ ಶರಣಂ, ದೇವಿ ಶರಣಂ, ದೇವನ್ ಶರಣಂ ಎಂಬ ಶರಣಘೋಷವನ್ನು ಉಚ್ಚರಿಸಿ ಆ ಒಂದು ವಿಶೇಷವಾದ ತಿರುವಾಭರಣವನ್ನು ಆ ಭಗವಂತನಿಗೆ ತೊಡಿಸಿ ಕಣ್ತುಂಬಿಕೊಂಡಂತಹ ಆ ಮಾತೆಯರ ಪಾಲಿಗೆ ಇಂದು ನಿಜಕ್ಕೂ ಆ ಭಗವಂತನ ಮಹೋನ್ನತವಾದ ಸಾಕ್ಷಾತ್ಕಾರವಾಗಿದೆ. ಇದು ನಿಮ್ಮ BSS ಮೀಡಿಯಾ ಯೂಟ್ಯೂಬ್ ಚಾನಲ್ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ನಲ್ಲಿ ಮತ್ತೊಂದು ಶಬರಿಮಲೆಗೆ ಸಂಬಂಧಿಸಿದಂಥ ಆ ಶ್ರೀಧರ್ಮಶಾಸ್ತ್ರನ ಆಲಯಕ್ಕೆ ಸಂಬಂಧಿಸಿದಂತಹ ಎಲ್ಲವೂ ಆ ಭಗವಂತನ ವಿಚಾರವೇ. ಆ ಭಗವಂತನ ವಿಚಾರದಲ್ಲಿ ಇನ್ನೂ ಎಷ್ಟು ನಮಗೆ ಗೊತ್ತಿಲ್ಲದ ವಿಚಾರಗಳು ಇದೆಯೋ ಗೊತ್ತಿಲ್ಲ. ಆದರೆ ಆ ಯಾವ ಕ್ಷಣದಲ್ಲಿ ಆ ಭಗವಂತ ನಮಗೆ ವಿಚಾರವನ್ನು ತಿಳಿಸುತ್ತಾರೋ
ಆಗ ತಿಳಿದುಕೊಂಡು ಕೃತಾರ್ಥರಾಗೋಣ. ಶಬರಿಮಲೆ ಯಾತ್ರೆಗೆ 1 ಮಂಡಲ ಕಾಲ ವ್ರತ ಕಡ್ಡಾಯವಾಗಿದ್ದು ಶಬರಿಮಲೆ ಯಾತ್ರೆಯನ್ನು ಮಾಡಿ. ತಾವುಗಳು ಶಬರಿಮಲೆ ಯಾತ್ರೆಯನ್ನು ಮಾಡುವ ಸಂದರ್ಭದಲ್ಲಿ ಈ ಒಂದು ಪೆರುನಾಡಿನ ಆ ಒಂದು ಕಕ್ಕಡ ಕೋಯಿಕಾಲ್ ಶ್ರೀಧರ್ಮಶಾಸ್ತ್ರ ಆಲಯಕ್ಕೂ ತೆರಳಿ ಆ ಭಗವಂತನನ್ನು ನಮಿಸಿ ಕೃತಾರ್ಥರಾಗಿ. ಸ್ವಾಮಿ ಶರಣಂ. ನನಗಿಂತ ಕಿರಿಯವನು ಯಾರೂ ಇಲ್ಲ. TS ಕಣ್ಣನ್, ರಾಮನಗರ, 9740280589. ಸ್ವಾಮಿ ಶರಣಂ. ಸ್ವಾಮಿಯೇ ಶರಣಮಯ್ಯಪ್ಪ.